ನಮಸ್ಕಾರ ವಿದ್ಯಾರ್ಥಿಗಳೇ. ಕಾಲೇಜು ಶಿಕ್ಷಣ ಇಲಾಖೆ ಅರ್ಪಿಸುವ LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ನಿಮಗೆಲ್ಲ ಸುಸ್ವಾಗತ. ಈ ದಿನ ನಾವು ಪ್ರಾಬ್ಲಮ್ಸ್ ಆನ್ ಫೈನಲ್ ಅಕೌಂಟ್ಸ್ ಆಫ್ ಕಂಪನೀಸ್ ಪಾರ್ಟ್ 1 ಶೆಡ್ಯೂಲ್ಸ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಪಾರ್ಟ್ 2 ಯಾವುದು ಸರ್ ಅಂತ ಕೇಳಿರೋದು ಶೆಡ್ಯೂಲ್ಸ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್. ಈ ಪ್ರಾಬ್ಲಮನ್ನು ನಾವು 2 ಸೆಷನ್ ಆಗಿ ವಿಂಗಡಿಸಿ ಮೊದಲನೇ ಸೆಷನ್ನಲ್ಲಿ ಪಾರ್ಟ್ 1 ಅಂತ ಹೇಳಿ ಸ್ಕೆಡ್ಯೂಲ್ಸ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್ ಮಾತ್ರ ಕಲ್ತ್ಕೋತೀರಿ. ಸೆಕೆಂಡ್ ಸೆಷನ್ನಲ್ಲಿ ಪಾರ್ಟ್ 2 ಪ್ರಿಪ್ರೇಷನ್ ಆ್ಯಂಡ್ ಸ್ಕೆಡ್ಯೂಲ್ಸ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಬ್ಯಾಲೆನ್ಸ್ ಶೀಟನ್ನು ನೀವು ಕಲ್ತ್ಕೊಳ್ಳಿಕ್ಕಿದ್ದೀರಿ. ಈಗ ನಾವು ಮುಂದುವರೆದು ಏನು ಇಟ್ಕೊಂಡ್ಕೊಡ್ತೀನಿ ಅಂತ ಹೇಳಿದ್ರೆ ನಿಮಗೆ ನಾವು ಕೊನೆ ಸೆಷನ್ನಲ್ಲೂ ಕೂಡ ಇದನ್ನೇ ಕಲ್ತ್ಕೊಂಡಿದ್ವಿ, ಪ್ರಾಬ್ಲಮ್ಸ್ ಆನ್ ಫೈನಲ್ ಅಕೌಂಟ್ಸ್ ಆಫ್ ಲಿಮಿಟೆಡ್ ಕಂಪನೀಸ್. ಮುಂದುವರೆದು ಇದರ ಆಬ್ಜೆಕ್ಟಿವ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರಿಪ್ರೇಷನ್ ಆಫ್ ಫೈನಲ್ ಅಕೌಂಟ್ಸ್, ಟು ನೋ ದಿ ಟ್ರೀಟ್ಮೆಂಟ್ ಫಾರ್ ಅಡ್ಜಸ್ಟ್ಮೆಂಟ್ಸ್. ಇದು ಎರಡು ತುಂಬ ಇಂಪಾರ್ಟೆಂಟು. ಒಂದು ಫಾರ್ಮ್ಯಾಟು, ಇನ್ನೊಂದು ಅಡ್ಜಸ್ಟ್ಮೆಂಟು. ಯಾವ ಥರ ಬರೀಬೇಕು, ಅಡ್ಜಸ್ಟ್ಮೆಂಟ್ ಯಾವ ಥರ ಬರ್ತದೆ, ವಿ ವಿಲ್ ನೋ ಒನ್ ಬೈ ಒನ್ ಇನ್ ಡೀಟೇಲ್. ಇದನ್ನೇ ನಾವು ಇಲ್ಲಿ ಉದ್ದೇಶಗಳು ಅಂತ ಕರಿತೀವಿ. ಮತ್ತು ಔಟ್ಕಮ್ಸು ಅಷ್ಟೇ ಸೇಮ್, ದರ್ ಇಸ್ ನೋ ಚೇಂಜ್. ಟು ಅಂಡರ್ಸ್ಟ್ಯಾಂಡ್ ದಿ ಪ್ರಿಪ್ರೇಷನ್ ಆಫ್ ಫೈನಲ್ ಅಕೌಂಟ್ಸ್, ಟು ನೋ ದಿ ಟ್ರೀಟ್ಮೆಂಟ್ ಫಾರ್ ಅಡ್ಜಸ್ಟ್ಮೆಂಟ್. ಅದರಲ್ಲಿ ಏನು ಚೇಂಜಸ್ ಇರಲ್ಲ. ಡೆಫಿನೆಟ್ಲಿ ಇಫ್ ಯು ನೋ ದಿ ಪ್ರಿಪ್ರೇಷನ್, ಇಫ್ ಯು ನೋ ದಿ ಟ್ರೀಟ್ಮೆಂಟ್ ಫಾರ್ ಅಡ್ಜಸ್ಟ್ಮೆಂಟ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ದಿ ಮಾರ್ಕ್ಸ್. ಡೆಫಿನೆಟ್ಲಿ ನೀವೆಲ್ಲ ಒಳ್ಳೆಯದು ಎಕ್ಸಾಮಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದುವರೆದು ನಾವು ಏನು ತಿಳ್ಕೊತೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಪ್ರಾಬ್ಲಮ್ನ ತಗೊಳ್ಳೋಣ. ಫ್ರಮ್ ದಿ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಅದರ್ ಪರ್ಟಿಕ್ಯುಲರ್ಸ್ ಆಫ್ ಲಿಮಿಟೆಡ್ ಕಂಪನಿ ಆಸ್ ಆನ್ 31/3/2020 ಪ್ರಿಪೇರ್ ದಿ ಫೈನಲ್ ಅಕೌಂಟ್ಸ್. ನಿಮ್ಮ ಕ್ರೈಟೀರಿಯಾ ಏನಿರುತ್ತೆ ಇಲ್ಲಿ, ನೀವು ಏನನ್ನ ಪ್ರಿಪೇರ್ ಮಾಡಬೇಕು, ಪ್ರಿಪ್ರೇಷನ್ ಆಫ್ ಫೈನಲ್ ಅಕೌಂಟ್ಸ್. ಫೈನಲ್ ಅಕೌಂಟ್ಸ್ ಅಂತ ತಿಳ್ಕೊಳ್ಳಿ ಮಕ್ಕಳೇ, ಇಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಇನ್ಕಮ್ ಸ್ಟೇಟ್ಮೆಂಟ್, ಇನ್ನೊಂದು ಬ್ಯಾಲೆನ್ಸ್ ಶೀಟ್. ನಾವು ಇಲ್ಲಿ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಮಾಡ್ತಿರೋದ್ರಿಂದ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬಳಸ್ತಾ ಇಲ್ಲ. ಇಲ್ಲಿ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಬಳಸ್ತೀವಿ. ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಇನ್ಕಮ್ ಸ್ಟೇಟ್ಮೆಂಟ್. ಮೊದಲು ಟಿ ಫಾರ್ಮ್ಯಾಟ್ ಮಾಡ್ತಾ ಇದ್ವಿ. ಅಲ್ಲಿ ನಾವು ಒಂದು ಕಡೆ ಪರ್ಟಿಕ್ಯುಲರ್ಸ್, ಇನ್ನೊಂದು ಕಡೆ ಪರ್ಟಿಕ್ಯುಲರ್ಸ್ ಅಂತ ತಗೊಂಡು, ಒಂದು ಕಡೆ ಎಕ್ಸ್ಪೆನ್ಸಸ್, ಇನ್ನೊಂದು ಕಡೆ ಇನ್ಕಮ್ನ ತಗೋತಾ ಇದ್ವಿ. ಡೆಬಿಟ್ ಆಸ್ ಅನ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಆಸ್ ಅನ್ ಇನ್ಕಮ್ ಅಂತ ತಗೋತಾ ಇದ್ವಿ. ಬಟ್ ನಾವು ಈಗ ಆ ರೀತಿ ತಗೊಳ್ತಾ ಇಲ್ಲ. ಅದ್ರ ಫಾರ್ಮ್ಯಾಟ್ ಬೇರೆ ಇರುತ್ತೆ. ಆ ಫಾರ್ಮ್ಯಾಟ್ನ ನೆಕ್ಸ್ಟ್ ಕಮಿಂಗ್ ಸ್ಲೈಡಲ್ಲಿ ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ಲಿಕ್ಕಿದ್ದೀನಿ. ಈಗ ನೋಡಿ, ಒಂದು ಟಿಪಿಕಲ್ ಟ್ರಯಲ್ ಬ್ಯಾಲೆನ್ಸ್ ಇರುತ್ತೆ. ಈ ಟಿಪಿಕಲ್ ಟ್ರಯಲ್ ಬ್ಯಾಲೆನ್ಸ್ ನಿಮ್ಗೆ ಗೊತ್ತೇ ಇರುತ್ತೆ. ನೀವು ಮುಂಚೆಯಿಂದನೂ ಕೂಡ ಈ ಟ್ರಯಲ್ ಬ್ಯಾಲೆನ್ಸ್ ಬಗ್ಗೆ ಒಂದು ಮಾಹಿತಿ ನಿಮ್ಗೆ ಇದ್ದೇ ಇರ್ತದೆ. ನೀವು ಫಸ್ಟ್ ಸೆಮಿಸ್ಟ್ರಲ್ಲೂ ಕೂಡ, ಸೆಕೆಂಡ್ ಸೆಮಿಸ್ಟ್ರಲ್ಲೂ ಕೂಡ ಈ ಟ್ರಯಲ್ ಬ್ಯಾಲೆನ್ಸ್ ಬಗ್ಗೆ ಕಲ್ತಿರ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಇನ್ನೇನು ಇಲ್ಲ, ಶೀಟ್ ಆಫ್ ಆಲ್ ದಿ ಫೈನಲ್ ಬ್ಯಾಲೆನ್ಸಸ್, ಇಟ್ ಶುಡ್ ಬಿ ಟ್ಯಾಲಿ. ನೀವು ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಈ ಟ್ರಯಲ್ ಬ್ಯಾಲೆನ್ಸನ್ನು ಯಾವುದಕ್ಕೂ ಒಮ್ಮೆ ಟ್ಯಾಲಿ ಮಾಡ್ಕೋಬೇಕು. ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಾಬ್ಲಮ್ ಕೂಡ ಟ್ಯಾಲಿ ಆಗಲಿಕ್ಕಿಲ್ಲ. ಒಮ್ಮೆ ನೀವು ಇದರ ಬಗ್ಗೆ ಕಣ್ಣಾಡಿಸಿ ಯಾವ ಯಾವ ಎಲ್ಲ ಐಟಮ್ಗಳು ಇರ್ತವೆ ಅಂತ. ಈ ಟ್ರಯಲ್ ಬ್ಯಾಲೆನ್ಸ್ ಇನ್ಕ್ಲೂಡ್ಸ್ ಬೋತ್ ಐಟಮ್ಸ್ ರಿಗಾರ್ಡಿಂಗ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಯಾವುದು ಇನ್ಕಮ್ ಸ್ಟೇಟ್ಮೆಂಟಿಗೆ ಬರ್ತವೆ, ಯಾವುದು ಬ್ಯಾಲೆನ್ಸ್ ಶೀಟ್ಗೆ ಬರ್ತವೆ. ಫಾರ್ ಎಕ್ಸಾಂಪಲ್, ಕಾರ್ಡ್ ಅಪ್ ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಐಟಮ್, ಬಿಲ್ಡಿಂಗ್ಸ್ ಓಕೆ ಬ್ಯಾಲೆನ್ಸ್ ಶೀಟ್ ಐಟಮ್, ರಿಸರ್ವ್ ಫಂಡ್ ಬ್ಯಾಲೆನ್ಸ್ ಶೀಟ್, ಫರ್ನಿಚರ್ ಬ್ಯಾಲೆನ್ಸ್ ಶೀಟ್, ಕ್ಯಾರೇಜ್ ಆನ್ ಪರ್ಚೇಸಸ್ ಇನ್ಕಮ್ ಸ್ಟೇಟ್ಮೆಂಟ್, ಟ್ರೇಡ್ ಎಕ್ಸ್ಪೆನ್ಸಸ್ ಇನ್ಕಮ್ ಸ್ಟೇಟ್ಮೆಂಟ್, ಸ್ಯಾಲ್ರಿ ಇನ್ಕಮ್ ಸ್ಟೇಟ್ಮೆಂಟ್, ಸ್ಯಾಲ್ರಿ ಡೆಟಾರ್ಸ್ ಬ್ಯಾಲೆನ್ಸ್ ಶೀಟ್. ಈ ರೀತಿ ನೀವು ಲಿಸ್ಟ್ ಔಟ್ ಮಾಡ್ಕೋತಾ ಹೋಗ್ಬೇಕು ಮಕ್ಕಳೇ. ಮೊದಲನೇದಾಗಿ ಮಾಡೋ ಮೆಥಡ್ ಹೇಳ್ಕೊಡ್ತೀನಿ, ಲಾಜಿಕ್. ಮುಂಚೆ ನೀವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ ಐಟಮು ಎಲ್ಲಿ ಬರ್ತವೆ ಅಂತ ನೀವು ಇದನ್ನು ಮಾರ್ಕ್ ಮಾಡಿ ಇಟ್ಕೋಬೇಕು. ಮತ್ತು ಈ ಪ್ರಾಬ್ಲಮಲ್ಲಿ 2 ಪಾರ್ಟ್ ಇರ್ತದೆ, 2 ಹಂತ ಇರ್ತದೆ. ಒಂದು ಪರ್ಟಿಕ್ಯುಲರ್ಸ್ ನಿಮ್ಮ ಟ್ರಯಲ್ ಬ್ಯಾಲೆನ್ಸು, ಇನ್ನೊಂದು ಅಡ್ಜಸ್ಟ್ಮೆಂಟು. ಟ್ರಯಲ್ ಬ್ಯಾಲೆನ್ಸಲ್ಲಿ ಓನ್ಲಿ ಐಟಮ್ಸ್ ಇರ್ತವೆ. ಇವೆಲ್ಲ ಒಮ್ಮೆ ಮಾತ್ರ ಅಪಿಯರ್ ಆಗ್ತವೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟಲ್ಲಿ. ಅದನ್ನು ಬಿಟ್ಟು ಅಡ್ಜಸ್ಟ್ಮೆಂಟ್ ಇರ್ತವೆ. ಈ ಅಡ್ಜಸ್ಟ್ಮೆಂಟು 2 ಬಾರಿ ಅಪಿಯರ್ ಆಗ್ತವೆ ನಿಮ್ಮ ಒನ್ಸ್ ಇನ್ ಇನ್ಕಮ್ ಸ್ಟೇಟ್ಮೆಂಟ್, ಅದರ್ ಒನ್ಸ್ ಇನ್ ಬ್ಯಾಲೆನ್ಸ್ ಶೀಟ್, ಆರ್ ಬೋತ್ ಟೈಮ್ಸ್ ಇನ್ ಇನ್ಕಮ್ ಸ್ಟೇಟ್ಮೆಂಟ್. ಡಿಪೆಂಡ್ ಅಪಾನ್ ದಿ ಅಡ್ಜಸ್ಟ್ಮೆಂಟ್. ಈ ಅಡ್ಜಸ್ಟ್ಮೆಂಟ್ನ ನೀವು ಕಲಿತಾನೆ ಹೋಗಬೇಕು ಮಕ್ಕಳೇ. ಈ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಫಾರ್ ದಟ್ ರೀಸನ್ ಇಲ್ಲಿ ಯಾವುದು ನಿಮಗೆ ಅನ್ನೌನ್ ಇರ್ತದೆ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಯಾವುದು ನಿಮ್ಗೆ ಈ ಪ್ರಾಬ್ಲಮಲ್ಲಿ ಏನು ಕಷ್ಟ ಆಗ್ಬೋದು. ಈಗ ಫಾರ್ಫ್ಯೂಟೆಡ್ ಶೇರ್ಸ್, ಕಾಲ್ಸಿನರಿಯಸ್, ಇದು ಎಲ್ಲ ಪ್ರಾಬ್ಲಮಲ್ಲಿ ಕೊಟ್ಟಿರಲ್ಲ ಮಕ್ಕಳೇ. ಓನ್ಲಿ ಈ ಪ್ರಾಬ್ಲಮಲ್ಲಿ ಮಾತ್ರ ಕೊಟ್ಟಿರ್ಬೋದು. ಆ ಐಟಮ್ನ ಏನು ಮಾಡಬೇಕು ಅಂತ ನಾವು ಮುಂಬರುವ ಸ್ಲೈಡಲ್ಲಿ ನಾವು ನೋಡ್ತಾ ಹೋಗೋಣ. ಈಗ ಇದು ಪ್ರಾಬ್ಲಮ್ಮು. ನಾನು ಹೇಳ್ದಂಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಇದನ್ನು ಟ್ಯಾಲಿ ಮಾಡ್ಕೋಬೇಕು. ಎರಡನೇದಾಗಿ ಇದನ್ನು ನೀವು ಬ್ಯಾಲೆನ್ಸ್ ಶೀಟ್ ಐಟಮ್ಸ್, ಇನ್ಕಮ್ ಸ್ಟೇಟ್ಮೆಂಟ್ ಐಟಮ್ಸ್ ಅಂತ ಹೇಳಿ ವಿಂಗಡಣೆ ಮಾಡ್ಕೋಬೇಕು. ಮತ್ತು ಅಡ್ಜಸ್ಟ್ಮೆಂಟ್, ಸ್ಟಾಕ್ ಎಲ್ಲಿ ಬರುತ್ತೆ, ಡಿಪ್ರಿಸಿಯೇಷನ್ ಏನು ಮಾಡ್ತಾರೆ, ಪ್ರೊವೈಡ್ ಫಾರ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 5% ಆನ್ ಡೇಟಾಸ್ ಅಂದರೆ ಡೇಟಾಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. 8% ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಎಲ್ಲಿ ತಗೋತೀವಿ, ಇದನ್ನು ನಾನು ಹೇಳ್ಕೊಂಡು ಕೊಡ್ತೀನಿ ಮಕ್ಕಳೇ. ಟ್ರಾನ್ಸ್ಫರ್ ಟು 2000 ಟು ಜನರಲ್ ರಿಸರ್ವ್ ಅಂತ ಇದೆ. ಯಾವ ಥರ ತೊಗೋಬೇಕು ಇದು ಪ್ರಾಫಿಟಲ್ಲಿಂದ ನಿಮಗೆ ನಾನು ಹೇಳಿಕೊಡ್ತೀನಿ. ಇಷ್ಟು ರಿಗಾರ್ಡಿಂಗ್ ಪ್ರಾಬ್ಲಮ್ಸ್.
ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ಕೆಡ್ಯೂಲ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಮೊದಲನೇದಾಗಿ ನೀವು ಸ್ಕೆಡ್ಯೂಲ್ನ ಪ್ರಿಪೇರ್ ಮಾಡಬೇಕು, ಆಮೇಲೆ ಫಾರ್ಮ್ಯಾಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಬರೀಬೇಕು. ಈ ರೀತಿ ತಗೊಂಡ್ರೆ ನಿಮಗೆ ಇದು 4 ಸ್ಟೆಪ್ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಸ್ಟೆಪ್ಪು ಶೆಡ್ಯೂಲ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸೆಕೆಂಡ್ ಸ್ಟೆಪ್ಪು ಫಾರ್ಮೆಟ್ ಆಫ್ ಪ್ರಿಪ್ರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಥರ್ಡ್ ಲೆವೆಲಲ್ಲಿ ಯು ಶುಡ್ ಅಗೇನ್ ರೈಟ್ ಶೆಡ್ಯೂಲ್ಸ್ ಫಾರ್ ಬ್ಯಾಲೆನ್ಸ್ ಶೀಟ್, ಫೋರ್ತ್ ಲೆವೆಲಲ್ಲಿ ಅಗೇನ್ ಯು ಶುಡ್ ರೈಟ್ ಪ್ರಿಪ್ರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್. ಆ ರೀತಿ ತಗೊಳಕ್ಕೆ ಹೋದರೆ ಮೊದಲ ಎರಡನ್ನು ನಾನು ಈಗ ಹೇಳ್ಕೊಡ್ತೀನಿ, ಪಾರ್ಟ್ 1ನಲ್ಲಿ ಇರುತ್ತೆ, ಸೆಕೆಂಡ್ ಎರಡು ಪಾರ್ಟ್ 2ಲಿ ಇರುತ್ತೆ. ಈಗ ಸ್ಕೆಡ್ಯೂಲ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 12ರಿಂದ 21 ಸ್ಕೆಡ್ಯೂಲ್ವರೆಗೂ ಇಲ್ಲೇ ಇರುತ್ತೆ. ಅದರರ್ಥ ಏನು, 1ರಿಂದ 13ವರೆಗೂ ನೀವು ಬ್ಯಾಲೆನ್ಸ್ ಶೀಟಲ್ಲಿ ಇರ್ತೈತೆ. ಇದನ್ನು ಅಭ್ಯಾಸ ಮಾಡ್ಕೋಬೇಕು ಮಕ್ಕಳೇ. 12ರಿಂದ 21 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇರುತ್ತೆ, ನಥಿಂಗ್ ಬಟ್ ಇನ್ಕಮ್ ಸ್ಟೇಟ್ಮೆಂಟ್. ಎರಡನೇದು ಏನಂತ ಹೇಳಿದ್ರೆ ಮಕ್ಕಳೇ, ಇಲ್ಲಿ ಬ್ಯಾಲೆನ್ಸ್ ಶೀಟ್. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ನಿಮ್ಮ ಒಂದು ಅವಗಾಹನೆಗೆ ಬರ್ತಿರೋದು ಮಕ್ಕಳೇ. ನೀವು ಇದನ್ನು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೇಳಿ ನೀವು ಹೆಡ್ಡಿಂಗನ್ನು ಬರ್ಕೋಬೇಕಾಗತ್ತೆ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕೆಲವೊಂದು ಶೆಡ್ಯೂಲ್ಸು, ಈಗ ಸೇಲ್ಸು, ಅದರ್ ಇನ್ಕಮು, ಕಾಸ್ಟ್ ಆಫ್ ಪರ್ಚೇಸು, ಎಂಪ್ಲಾಯಿ ರೆಮ್ಯುನರೇಷನ್, ಮುಂಚೆ ಎಲ್ಲ ಬೇರೆ ಬೇರೆ ಒಟ್ಟಿಗೆ ಬರೀತಾ ಇದ್ವಿ, ಈಗ ಬೇರೆ ಬೇರೆ ಬರಿಬೇಕು ಮಕ್ಕಳೇ. ಇಲ್ಲಿ ಯಾವ ಅಡ್ಜಸ್ಟ್ಮೆಂಟು ಎಲ್ಲಿ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸೇಲ್ಸ್ ಅಂತ ಕೊಟ್ಮೇಲೆ ರಿಟರ್ನ್ಸ್ ಇದ್ದೇ ಇರ್ತದೆ. ಅದರ್ ದ್ಯಾನ್ ಸೇಲ್ಸ್ ಏನಾದರೂ ಇನ್ಕಮ್ ಇದೆ ಅದು ಅದರ್ ಇನ್ಕಮ್ ಆಯ್ತೈತೆ. ನೋಡಿ ಇಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ 1,90,000, ರಿಟರ್ನ್ಸ್ ಇದೆ 10,000, ತೆಗೆದ್ರೆ ನಿಮಗೆ 1,80,000 ಆಗುತ್ತೆ. ಈ ಎರಡು ಐಟಮನ್ನು ಕೂಡ ನೀವು ಟ್ರಯಲ್ ಬ್ಯಾಲೆನ್ಸಲ್ಲಿ ನೋಡ್ಬೋದು. ಅದರ್ ಇನ್ಕಮ್, ಯಾವುದೇ ಇನ್ಕಮ್ ಇಲ್ಲ. ಹೆಂಗೆ ಹೇಳ್ತೀರಿ ಸರ್ ಇನ್ಕಮ್ ಇಲ್ಲ ಅಂತ ಹೇಳಿದ್ರೆ, ಟ್ರಯಲ್ ಬ್ಯಾಲೆನ್ಸ್ ನೋಡಬೇಕು, ಅದರಲ್ಲಿ ಐಟಮ್ಸ್ನ ಹುಡುಕಬೇಕು. ಯಾವುದಾದ್ರು ಅದರ್ ಇನ್ಕಮು, ಡಿಸ್ಕೌಂಟ್ ರಿಸೀವ್ಡು, ಇನ್ಕಮ್ ರಿಸೀವ್ಡು, ಈ ರೀತಿ ಕಮಿಷನ್ ರಿಸೀವ್ಡು, ಇನ್ಕಮ್ ಟ್ಯಾಕ್ಸ್ ರೀಫಂಡು, ಈ ರೀತಿ ಯಾವುದಾದ್ರೂ ಇದ್ದರೆ ಅದು ಅದರ್ ಇನ್ಕಮಲ್ಲಿ ಬರುತ್ತೆ. ನೀವು ಲಿಸ್ಟ್ ಔಟ್ ಮಾಡ್ಕೋಬೋದು ಈಗ ನಾನು ಏನು ಹೇಳಿದೆ ಅಂತ ಹೇಳಿ. ಸೊ ಇನ್ನೊಂದು ಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಆರ್ ಫಿನಿಶ್ಡ್ ಗೂಡ್ಸ್ ಅಂತ ಇದೆ ಮಕ್ಕಳೇ. ಇಲ್ಲಿ ತುಂಬ ಇಂಪಾರ್ಟೆಂಟು. ಕ್ಲೋಸಿಂಗ್ ಸ್ಟಾಕ್ ತೊಗೋಬೇಕು ಮೈನಸ್ ಓಪನಿಂಗ್ ಸ್ಟಾಕ್ ತೊಗೋಬೇಕು. ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಓಪನಿಂಗ್ ಸ್ಟಾಕು ಟ್ರಯಲ್ ಬ್ಯಾಲೆನ್ಸಲ್ಲಿ ಇರ್ತದೆ. ಕ್ಲೋಸಿಂಗ್ ಸ್ಟಾಕ್ ಹೈಯೆಸ್ಟ್ ಇರ್ತದೆ, ಓಪನಿಂಗ್ ಸ್ಟಾಕ್ ಕಡಿಮೆ ಇರ್ತದೆ. ಈ ಪ್ರಾಬ್ಲಮಲ್ಲಿ ನಿಮಗೆ 15,000 ಸಿಕ್ಕತ್ತೆ, 15,000 ನೀವು ಔಟರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಕಾಸ್ಟ್ ಆಫ್ ಪರ್ಚೇಸಸ್ ಶೆಡ್ಯೂಲ್ 15 ರಿಗಾರ್ಡಿಂಗ್ ಪರ್ಚೇಸ್ ತೊಗೊಳ್ಳಿ, ಪರ್ಚೇಸ್ ರಿಟರ್ನ್ ತೊಗೊಳ್ಳಿ 1,15,000 ಅಂತ ಹೇಳಿ ಔಟರ್ ಕಾಲಮಲ್ಲಿ ಹಾಕೊಳ್ಳಿ. ಯಾಕಂದರೆ ಪರ್ಚೇಸು 1,20,000 ಇರುತ್ತೆ, ಲೆಸ್ ರಿಟರ್ನ್ಸ್ 5,000 ಇರುತ್ತೆ, ಟೋಟಲ್ ಇದು 1,15,000 ಆಗುತ್ತೆ. ಬಹುಮುಖ್ಯವಾಗಿರುವಂಥದ್ದು ಎಂಪ್ಲಾಯಿ ರೆಮ್ಯುನರೇಷನ್ ಆ್ಯಂಡ್ ಬೆನಿಫಿಟ್ಸ್. ಯಾವುದು ಎಂಪ್ಲಾಯಿ ರೆಮ್ಯುನರೇಷನ್ ಆ್ಯಂಡ್ ಬೆನಿಫಿಟ್ಸ್? ಸ್ಯಾಲ್ರೀಸ್ ಆ್ಯಂಡ್ ವೇಜಸ್. ಅದನ್ನು ಬಿಟ್ಟರೆ ಬೇರೆ ಯಾವುದು ಬರಲ್ಲ ಮಕ್ಕಳೇ. ಅದರಲ್ಲಿ ಈ ಪ್ರಾಬ್ಲಮಲ್ಲಿ ಸ್ಯಾಲ್ರೀಸ್ ಕೊಟ್ಟಿದ್ದಾರೆ 5,000 ನಾವು ಟೋಟಲ್ ಮಾಡಿ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಅದರ್ ಎಕ್ಸ್ಪೆನ್ಸಸ್. ಯಾವುದು ಮಕ್ಕಳೇ? ಅದರ್ ದ್ಯಾನ್ ಕ್ಯಾರೇಜ್, ಟ್ರೇಡಿಂಗ್ ಎಕ್ಸ್ಪೆನ್ಸಸ್, ಆಡಿಟ್ ಫೀಸ್. ಮಕ್ಕಳೇ ಕೇಳ್ಬೋದು, ಕ್ಯಾರೇಜ್ ಇನ್ಕಮು ಕಾಸ್ಟ್ ಆಫ್ ಪರ್ಚೇಸಲ್ಲಿ ಬರಲ್ವಾ ಸರ್ ಅಂತೇಳಿ. ಕಾಸ್ಟ್ ಆಫ್ ಪರ್ಚೇಸಲ್ಲಿ ಓನ್ಲಿ ಪರ್ಚೇಸ್ ತೊಗೊಳ್ಳಿ, ಮಿಕ್ಕ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಕೂಡ ಅದರ್ ಎಕ್ಸ್ಪೆನ್ಸಸ್ಸಲ್ಲೇ ತೊಗೊಬಿಡಿ. ಕ್ಯಾರೇಜು 25,000, ಟ್ರೇಡ್ ಎಕ್ಸ್ಪೆನ್ಸಸ್ಸು 5,000, ಆಡಿಟ್ ಫೀಸು, ಡ್ಯೂಟಿ ಆ್ಯಂಡ್ ಕ್ಲೀನಿಂಗ್ ಚಾರ್ಜಸ್ಸು, ಪ್ರಿಂಟಿಂಗ್ ಸ್ಟೇಷನರಿ, ಲೂಸ್ ಟೂಲ್ಸು. ಮೋಸ್ಟ್ ಇಂಪಾರ್ಟೆಂಟು ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸು. ಎಲ್ಲಿದೆ ಸರ್ ಈ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಹೇಳಿದ್ರೆ, ನಾವು ಪ್ರಾಬ್ಲಮನ್ನು ನೋಡಬೇಕು. ಏನು ಕೊಟ್ಟಿದ್ದಾರೆ ಇಲ್ಲಿ? ಪ್ರೊವೈಡ್ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಟ್ 5% ಆನ್ ಡೇಟಾಸ್ ಎಷ್ಟಿರುತ್ತೆ ಇಲ್ಲಿ? 80,000. 80,000ಕ್ಕೆ 5% ಅಂದರೆ ಎಷ್ಟು ಬರುತ್ತೆ? 80,000ಕ್ಕೆ 5% ಅಂದರೆ 4,000 ಬರುತ್ತೆ. ಆ 4,000 ಎಲ್ಲ ಹಾಕಿದ್ರೆ ಟೋಟಲ್ ನಿಮಗೆ 75,000 ಬರುತ್ತೆ. ಇಂಟ್ರೆಸ್ಟ್ ಇರಲ್ಲ. ಡಿಪ್ರಿಸಿಯೇಷನ್ ಕೊಟ್ಟಿರ್ತಾರೆ. ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 4,000 rupees, ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 1,000. ಎಲ್ಲಿರುತ್ತೆ ಸರ್ ಅಂತ ಹೇಳಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಕಾಸ್ಟ್ ವ್ಯಾಲ್ಯೂ ಇರ್ತೈತೆ, ಅಡ್ಜಸ್ಟ್ಮೆಂಟಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿರ್ತಾರೆ. ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಎರಡು ಸಿಕ್ಕತ್ತೆ, ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಆ್ಯಂಡ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಎರಡು ಸೇರಿಸಿ ನಿಮ್ಗೆ 5,000 ಆಗುತ್ತೆ. ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ನಿಲ್ ಅಂತ ಇರುತ್ತೆ. ಏನು ಸರ್ ಇದು ಎಕ್ಸ್ಟ್ರಾರ್ಡಿನರಿ ಐಟಮ್ಸ್? ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅಂತ ಹೇಳಿದ್ರೆ ಅನ್ಯೂಶುವಲ್, ಇನ್ಫ್ರೀಕ್ವೆಂಟ್ ಆಗಿ ಸಂಭವಿಸುವಂಥದ್ದು. ಈಗ ಥೆಫ್ಟ್ ಆಗೋವಂಥದ್ದು, ಫೈರ್ ಆಕ್ಸಿಡೆಂಟ್ ಆಗೋವಂಥದ್ದು, ಫ್ಲಡ್ಡಿಂದ ನಿಮಗೆ ನಾಶ ಆಗುವಂಥದ್ದು, ಏನೋ ಅಂಥದ್ದೇನಾದರೂ ಇನ್ಕಮ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು. ಕೆಲವೊಮ್ಮೆ ಎಕ್ಸ್ಪೆನ್ಸಸ್ಸೇ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ. ಇನ್ಕಮ್ ಆದರೂ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆದರೂ ಆಗಿರ್ಬೋದು. ಅದನ್ನು ಇಲ್ಲಿ ನಾವು ರೆಕಾರ್ಡ್ ಮಾಡ್ಕೋಬೇಕು. ಮತ್ತು ಪ್ರಯರ್ ಪೀರಿಯಡ್ ಅಡ್ಜಸ್ಟ್ಮೆಂಟ್ಸ್ ಏನಾದರೂ ನಾವು ಬಿಟ್ಬಿಟ್ಟಿದ್ರೆ, ನಮ್ಮ ಎರಡನೇಗೆ ತೆಗೆದುಕೊಳ್ಳೋಂತ ಇದ್ದರೆ, ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾವು ಬಿಟ್ಟಿದ್ರೆ, ಆ ಥರದ್ದು ಏನಾದ್ರು ಇದ್ದರೆ ನಾವು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬಹುದು ಮಕ್ಕಳೇ. ಈಗ ಅದು ನಿಲ್ಲಿರುತ್ತೆ. ಇಷ್ಟು ಸ್ಕೆಡ್ಯೂಲ್ಸನ್ನು ನೀವು ಪ್ರಿಪೇರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ಪ್ರಿಪ್ರೇಷನ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್. ಇಲ್ಲಿ ಎರಡು ಇರುತ್ತೆ ಮಕ್ಕಳೇ, ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರು. ಇನ್ಕಮ್ಗಿಂತ ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ದರೆ ಲಾಸ್ ಆಗುತ್ತೆ. ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆಂಡಿಚರ್ ಕಡಿಮೆ ಇದ್ದರೆ
ಪ್ರಾಫಿಟ್ ಆಗುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ನಾವು ಮೊದಲನೇದಾಗಿ ಇಲ್ಲಿ ಬರ್ಕೊಂಬಂದಿರ್ತೀವಿ 12, 13, 14, 15, 16, 17, 18, 19, 20, 21 ಅಂತ ಶೆಡ್ಯೂಲ್ಸ್ ಮಾಡಿರ್ತೀವಿ. ಈ ಶೆಡ್ಯೂಲ್ಸ್ ಅಮೌಂಟನ್ನು ಡೈರೆಕ್ಟಾಗಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಇಲ್ಲಿ ಸೇಲ್ಸ್ ಇದೆ 12,000, ಶೆಡ್ಯೂಲ್ಸು 12, 1,80,000. ಅದರ್ ಇನ್ಕಮ್ 13ನೇ ಶೆಡ್ಯೂಲ್ಸ್ ಯಾವುದೂ ಇಲ್ಲ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆರ್ ಫಿನಿಶ್ಡ್ ಗೂಡ್ಸ್ ಇಲ್ಲಿ ಬರುತ್ತೆ 15,000 ಅಂತ ಹೇಳುತ್ತೆ. 15,000 ಮಕ್ಕಳೇ ನಾವಿಲ್ಲಿ ತೊಗೊಂಡಿರ್ತೀವಿ. ನೀವು ಇಲ್ಲಿ ಗಮನಿಸ್ಕೊಳ್ಬೋದು, ಇಲ್ಲಿ 15,000 ಇದೆ ನೋಡಿ ಮಕ್ಕಳೇ, ಶೆಡ್ಯೂಲ್ ನಂಬರ್ 14. ಮತ್ತು ಟೋಟಲ್ ಅಮೌಂಟು 1,95,000 ರುಪೀಸ್ ಬರುತ್ತೆ. ಅದೇ ರೀತಿ ಎಕ್ಸ್ಪೆಂಡಿಚರಲ್ಲಿ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಎಷ್ಟಿದೆ, 1,50,000. ಎಂಪ್ಲಾಯಿ ರೆಮ್ಯುನರೇಷನ್ 5,000. ಅದರ್ ಎಕ್ಸ್ಪೆನ್ಸಸ್ 75,000. ಇಂಟ್ರೆಸ್ಟ್ ಯಾವುದೂ ಇಲ್ಲ. ಡಿಪ್ರಿಸಿಯೇಷನ್ 5,000. ಇಷ್ಟನ್ನು ಕೊಡಿದ್ರೆ ನಿಮಗೆ 2 ಲಕ್ಷ ಬರ್ತದೆ. ಆಬ್ವಿಯಸ್ಲಿ ಇನ್ಕಮ್ ಇಸ್ ಲೆಸರ್ ದೆನ್ ಎಕ್ಸ್ಪೆಂಡಿಚರ್, ನಿಮಗೆ ಲಾಸ್ ಬರುತ್ತೆ 5,000. ಇಲ್ಲಿ ಎಕ್ಸ್ಟ್ರಾಡಿನರಿ ಐಟಮ್ ಯಾವುದೂ ಇಲ್ಲದ್ರಿಂದ, ಪ್ರಯರ್ ಪೀರಿಯಡ್ ಅಡ್ಜಸ್ಟ್ಮೆಂಟ್ ಯಾವುದೂ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೇಮ್ ವ್ಯಾಲ್ಯೂ ಕ್ಯಾರಿ ಆಗ್ತಾ ಬರುತ್ತೆ. -5,000, -5,000, -5,000. ಇದು ಫಾರ್ಮ್ಯಾಟನ್ನು ನೀವು ಅಭ್ಯಾಸ ಮಾಡಬೇಕು ಮಕ್ಕಳೇ. ಪದೇ ಪದೇ ಬರೆದು ನೀವು ಇದನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿಲ್ಲ ಅಂತಂದರೆ ನಿಮ್ಮಲ್ಲಿ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ. ಟ್ಯಾಕ್ಸೇಷನ್ ಕೊಟ್ಟಿದ್ರೆ ನೀವು ಮಾಡ್ಬೋದು. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅದು ಕೂಡ ನಿಲ್ಲಿರ್ತದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್ ಸೇಮ್ ಬರುತ್ತೆ. ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಬ್ರಾಟ್ ಫಾರ್ವರ್ಡ್ ಫ್ರಮ್ ಪ್ರೀವಿಯಸ್ ಇಯರ್ ಅಂತ ಇದೆ ಮಕ್ಕಳೇ. ನೀವು ನೋಡ್ಬೋದು ಇಲ್ಲಿ ನಮ್ಮ ಪ್ರಾಬ್ಲಮ್ನ ಎಷ್ಟಿದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು 1/4/2019 10,000 ರುಪೀಸ್ ಇದೆ ಮಕ್ಕಳೇ. ಆ 10,000 ರುಪೀಸ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ತೊಗೊಬಂದು ಇಲ್ಲಿ ಹಾಕೋಬೇಕು. 10,000 ಇಲ್ಲಿ 5,000 ಲಾಸ್ನ ಮೈನಸ್ ಮಾಡಿದ್ರೆ ಎಗೇನ್ ನಿಮಗೆ 5,000 ಪ್ರಾಫಿಟಲ್ಲಿ ಇರ್ತೀರಿ. ಯಾಕಂದರೆ ಪ್ಲಸ್ ವ್ಯಾಲ್ಯೂ ಇಸ್ ಮೋರ್ ದೆನ್ ದಿ ಮೈನಸ್ ವ್ಯಾಲ್ಯೂ. ಆಗ ನಿಮ್ಗೆ 5,000 ಪ್ರಾಫಿಟಲ್ಲಿ ಇರ್ತೀರಿ. ಬಟ್ ಅಪ್ರಾಪ್ರಿಯೇಷನ್ ಅಂತ ಒಂದಿರುತ್ತೆ. ಅಪ್ರಾಪ್ರಿಯೇಷನ್ ಅಂದರೆ ಬಂದಂಥ ಲಾಭವನ್ನು ಹಂಚುವುದು ಅಂತ ಹೇಳಿ. ಯಾವ್ದಾವುದಕ್ಕೆ ಹಂಚ್ಬೋದು ನೀವು? ಪ್ರಪೋಸ್ಡ್ ಡಿವಿಡೆಂಡ್, ಇಂಟ್ರಿಮ್ ಡಿವಿಡೆಂಡ್, ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್, ಟ್ರಾನ್ಸ್ಫರ್ ಟು ಡಿವೆಂಚರ್ ರಿಡೆಂಪ್ಷನ್ ರಿಸರ್ವ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಟ್ರಾನ್ಸ್ಫರ್ ಟು ಸ್ಟ್ಯಾಚ್ಯುಟರಿ ರಿಸರ್ವ್. ನಿಮಗೆ ಕೊಟ್ಟಿರೋದು ಎರಡೇ ಇನ್ಫಾರ್ಮೇಷನ್. ಒಂದು ಇಂಟ್ರಿಮ್ ಡಿವಿಡೆಂಡ್ ಕೊಟ್ಟಿರ್ತಾರೆ 15,000 ಕೊಡಬೇಕು, ಮತ್ತು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 2,000 ಕೊಡಬೇಕು. ಅದೇ ನಿಮ್ಗೆ 17,000 ಆದಾಗ ನಿಮ್ಮ ಹತ್ರ ಮೊದಲೇ 5,000 ಇತ್ತು. 17,000ದಲ್ಲಿ 5,000 ಹೋಗುತ್ತೆ. ಮತ್ತು ನಿಮಗೆ ಅಗೇನ್ ನೀವು 12,000 ಲಾಸಿಗೆ ಬರ್ತೀರಿ. 12,000 ಲಾಸನ್ನು ನೀವು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಈ ರೀತಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ಕೋಬೇಕು ಮಕ್ಕಳೇ. ಇಲ್ಲಿ ತುಂಬ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸೇಷನ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಒಂದು ಹೆಡ್ಡಿಂಗು, ಮತ್ತು ಅಪ್ರಾಪ್ರಿಯೇಷನ್ ಒಂದು ಹೆಡ್ಡಿಂಗು. ಅಪ್ರಾಪ್ರಿಯೇಷನ್ಸ್ ತುಂಬ ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳೇ. ನಮಗೆ ಪ್ರಾಫಿಟ್ ಇರೋದು ಇಲ್ಲಿ, ಪ್ರಾಫಿಟ್ ಅವೈಲೇಬಲ್ ಫಾರ್ ಅಪ್ರಾಪ್ರಿಯೇಷನ್ 5,000 ಇದೆ. ಬಟ್ ನಮಗೆ ಎಕ್ಸ್ಪೆನ್ಸಸ್ಸೇ ಇಲ್ಲಿ 17,000 ರೂಪಾಯಿ ಇರಬೇಕಾದ್ರೆ ನಮ್ಮ ಪ್ರಾಫಿಟ್ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದಾಗ ನಾವು ಲಾಸಲ್ಲಿ ಇರ್ತೀವಿ ಅಂತ ಹೇಳಿದೆ. ಮತ್ತು ಅದೇ ರೀತಿ 12,000 ರೂಪಾಯಿ ನಮಗೆ ಲಾಸ್ ಬಂದಿದೆ. ಈ ಲಾಸನ್ನು ನಾವೇನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಆ ಬ್ಯಾಲೆನ್ಸ್ ಶೀಟನ್ನು ನಾವು ತಿಳ್ಕೊಳ್ಳೋಣ ಯಾವಾಗ, ಪಾರ್ಟ್ 2ಲಿ. ಇಷ್ಟು ಹೇಳಿ ಈ ಪ್ರಾಬ್ಲಮ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ತಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೆ ನೀವು ಕಾರ್ಪೊರೇಟ್ ಅಕೌಂಟಿಂಗ್ BS ರಾಮನ್ ಯುನೈಟೆಡ್ ಪಬ್ಲಿಷರ್ಸ್ ಮಂಗಳೂರು ಇವರು ಒಂದು ರೆಫರೆನ್ಸ್ ಬುಕ್ಕನ್ನು ಮಾಡಿದ್ದಾರೆ ಮಕ್ಕಳೇ. ಆ ಬುಕ್ಕನ್ನು ನೋಡೋದು ನಿಮಗೆ ಸಿಕ್ಕತ್ತೆ. ಅದರ್ವೈಸ್ ನೀವು ಯಾವುದೇ ವೆಬ್ಸೈಟಿಗೆ ಹೋದರೂ ಕೂಡ ನಿಮಗೆ ಇದರ ಒಂದು ಮಾಹಿತಿ ಸಿಕ್ಕತ್ತೆ. And you can go to textbook and you will get the clarification. But thing is, you should go for format, vertical format of balance sheet as per Companies Act 2013. ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಸಿಕ್ಕತ್ತೆ ಮಕ್ಕಳೇ. ಇದು 21 ಸ್ಕೆಡ್ಯೂಲ್ಸ್ ಫಾರ್ಮ್ಯಾಟ್ ಇರ್ತದೆ ಮಕ್ಕಳೇ. 1ರಿಂದ 13 ಬ್ಯಾಲೆನ್ಸ್ ಶೀಟಲ್ಲಿ ಇರ್ತದೆ. 14ರಿಂದ 21ರವರೆಗೆ ನೀವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಇರುತ್ತೆ ಮಕ್ಕಳೇ. ಇಷ್ಟು ಹೇಳಿ ನನ್ನ ಈ ಒಂದು ಸೆಷನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ರೆಫರೆನ್ಸ್ಗಿದ್ರೆ ದಯವಿಟ್ಟು ಟೆಕ್ಸ್ಟ್ ಬುಕ್ಕನ್ನು ನೋಡಬೇಕು ಅಂತ ಕೇಳಿಕೊಂಡು ನಾನು ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.